ನಮಸ್ಕಾರ ವೀಕ್ಷಕರೇ, ಪಿಎನ್ಸಿ ಐಬಿ ನ್ಯೂಸ್ಗೆ ಸ್ವಾಗತ. ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನ ಕಳ್ಳತನ ಪ್ರಕರಣ ಸ್ಥಳ ಪರಿಶೀಲಿಸಿದ ಎಸ್ಪಿ ಲಕ್ಷ್ಮಣ ನಿಂಬರಗಿ. ಕಳ್ಳರ ಬಂಧನವೇ ನಮ್ಮ ಚಾಲೆಂಜ್ ಎಂದ ಎಸ್ಪಿ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿರುವ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಜುಲೈ 6ರಂದು ನಡೆದ ಬೆಳ್ಳಿ ಮೂರ್ತಿ ಕಳ್ಳತನ ಪ್ರಕರಣದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಪಿ ಲಕ್ಷ್ಮಣ ನಿಂಬರಗಿ ಅವರು ಇಂದು ಸಂಜೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ದೇವಸ್ಥಾನದ ಕಮಿಟಿ ಸದಸ್ಯರಿಂದ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ಪಡೆದು ಕಳ್ಳತನ ನಡೆದ ಸ್ಥಳವನ್ನು ಪರಿಶೀಲಿಸಿದ ಎಸ್ಪಿ ತನಿಖೆಯ ಪ್ರಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಳ್ಳರನ್ನು ಬಂಧಿಸುವುದು ನಮ್ಮ ಇಲಾಖೆಯ ದೊಡ್ಡ ಸವಾಲು. ಈಗಾಗಲೇ ಬಾಗೇವಾಡಿ ಡಿವೈಎಸ್ಪಿ, ಮುದ್ದೇಬಿಹಾಳ ಸಿಪಿಐ, ಪಿಎಸ್ಐ ಸೇರಿದಂತೆ ವಿಶೇಷ ಪೊಲೀಸ್ ತಂಡವನ್ನು ರಚಿಸಿ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಹೇಳಿದರು. ಪ್ರಕರಣದ ತನಿಖೆಯಲ್ಲಿ ಹಲವು ಪ್ರಮುಖ ಪ್ರಶ್ನೆಗಳು ಎದುರಾಗಿದ್ದು, ಅವುಗಳಿಗೆ ಉತ್ತರ ಕಂಡುಹಿಡಿಯುವ ಕೆಲಸವನ್ನು ಪೊಲೀಸರು ಸಮರ್ಪಕವಾಗಿ ಮಾಡುತ್ತಿದ್ದಾರೆ ಎಂದರು. ಜೂನ್ 27ರಿಂದ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದೇ ಇದ್ದ ಸಂಗತಿ ತನಿಖೆಯಲ್ಲಿ ಮಹತ್ವ ಪಡೆದಿದ್ದು, ಆ ದಿನ ದೇವಸ್ಥಾನದಲ್ಲಿ 10-11 ಮಂದಿ ತಂಗಿದ್ದರು. ಕಳ್ಳತನಕ್ಕೆ ಸಂಬಂಧಿಸಿದ ಹಲವು ಅನುಮಾನಗಳು ಮೂಡಿವೆ ಎಂದು ತಿಳಿಸಿದರು. ಜಿಲ್ಲೆಯಾದ್ಯಂತ ಸಾರ್ವಜನಿಕರು ತಮ್ಮ ಮನೆ, ದೇವಸ್ಥಾನ, ಮಸೀದಿ ಹಾಗೂ ಚರ್ಚ್ಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳುವಂತೆ ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸುತ್ತಿದೆ ಎಂದು ಎಸ್ಪಿ ಹೇಳಿದರು. ಸಾವಿರಾರು ಭಕ್ತರು ಭೇಟಿ ನೀಡುವ ಪ್ರಸಿದ್ಧ ದೇವಸ್ಥಾನವಾಗಿರುವುದರಿಂದ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ತನಿಖೆ ನಡೆಸಲಾಗುತ್ತಿದೆ. ಕಳ್ಳತನವಾದ ಬೆಳ್ಳಿ ಮೂರ್ತಿಯನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಲಾಗುವುದು. ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ ನಂದರೆಡ್ಡಿ, ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ, ಬಾಗೇವಾಡಿ ಸಿಪಿಐ ಗುರುಶಾಂತ್ ದಾನ್ಯಾಳ, ಪೊಲೀಸ್ ಸಿಬ್ಬಂದಿ, ದೇವಸ್ಥಾನ ಕಮಿಟಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದೇನು 2 ದಿನದ ಮುಂಚೆ ಬಸರಕೋಟದಲ್ಲಿರುವಂಥ ಪವಾಡ ಬಸವೇಶ್ವರ ದೇವಸ್ಥಾನದ ಮೂರ್ತಿ ಕಳ್ಳತನ ಆಗಿದೆ. ಅದು 32 kg ವಿಗ್ರಹ ಅಂತ ಕೇಳ್ಪಟ್ಟಿದೆ. ಈಗಾಗಲೇ ಪೊಲೀಸ್ ತನಿಖಾ ತಂಡ DSP ಬಾಗೇವಾಡಿಯವರ ನೇತೃತ್ವದಲ್ಲಿ ಫಾರ್ಮ್ ಆಗಿದೆ. CPI ಮುದ್ದೇಬಿಹಾಳು ಮತ್ತು PSI ಮುದ್ದೇಬಿಹಾಳು ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಕಳ್ಳರನ್ನ ಹಿಡಿಯೋದು ಕೂಡ ಒಂದು ಚಾಲೆಂಜಿಂಗು, ಬಟ್ ವಿ ಆರ್ ವೆರಿ ಕಾನ್ಫಿಡೆಂಟು. ನಮ್ಮ ಇರುವಂಥ DSP, CPI ಮತ್ತು PSI ಮತ್ತು ಅವರ ಪೊಲೀಸ್ ಸಿಬ್ಬಂದಿ ತಂಡ ಏನಿದೆ, ಆದಷ್ಟು ಬೇಗನೆ ಇದನ್ನು ಪತ್ತೆ ಮಾಡುವ ಒಂದು ಕಾರ್ಯವನ್ನು ಮಾಡ್ತಾರೆ. ಒಂದು ಮಾತಿನ ಪ್ರಕಾರ ಈ ಗೋಕಾಕು, ಅತ್ನಿ ಮತ್ತು ಈ ಅಂಕಲಿ ಮಠ ಇಲ್ಲೆಲ್ಲ ಈ ರೀತಿ ಬೆಳ್ಳಿನೇ ಕದ್ಕೊಂಡು ಹೋಗಿರುವಂಥ ಪ್ರಕರಣ ಕೇಳ್ಪಟ್ಟೆವೆ. ಇದು ಆ ರೀತಿ ಸಾಮ್ಯತೆ ಏನಾದರೂ ಹೋಗ್ತದೆ? ಇನ್ವೆಸ್ಟಿಗೇಷನ್ ಅನ್ನೋದು ಇಟ್ ಈಸ್ ಆಲ್ ಅಬೌಟ್ ಪಾಸಿಬಿಲಿಟೀಸ್. ಯಾವುದನ್ನು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಸೊ ಹಾಗಾಗಿ ತಾವು ಏನು ಹೇಳ್ತೀರಿ ಅಥವಾ ಅದು ಬಿಟ್ಟು ಬೇರೆನೂ ಇರ್ಬೋದು, ಎಲ್ಲವನ್ನೂ ಇರ್ಬೋದು. ಇನ್ವೆಸ್ಟಿಗೇಷನ್ ಈಸ್ ಆಲ್ ಅಬೌಟ್ ಪ್ರೊಬಬಿಲಿಟೀಸ್. ಸೊ ಅದನ್ನು ಪೊಲೀಸರು ತನಿಖೆ ಮಾಡ್ತಾರೆ, ನೋಡೋಣ. ವಿ ಆರ್ ಯಾಕೆ ಅಂತಂದರೆ ಇಲ್ಲಿ ಸಾವಿರಾರು ಜನರು ಬಂದು ಹೋಗ್ತಾರೆ, ಅವರ ಧಾರ್ಮಿಕ ಭಾವನೆಗಳನ್ನು ಇರ್ತವೆ. ಪೊಲೀಸ್ ಇಲಾಖೆ ಇದನ್ನು ಏನು ಕಟ್ಟುನಿಟ್ಟಾಗಿ ಮತ್ತು ಅತೀವ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಇದನ್ನು ಪತ್ತೆ ಮಾಡೋ ಕಾರ್ಯವನ್ನು ಅವ್ರು ಮಾಡ್ತಾರೆ. ಸೊ ಲೆಟ್ಸ್ ಸಿ, ವಿಲ್ ಗಿವ್ ಟೈಮ್. ದೇವಸ್ಥಾನಗಳಲ್ಲಿ CC ಕ್ಯಾಮ್ರಾ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ನಾಟ್ ಓನ್ಲಿ ದೇವಸ್ಥಾನ, ಮಸೀದಿ, ಚರ್ಚು, ಬ್ಯಾಂಕು, ಜ್ಯುವೆಲರಿ ಶಾಪು, ಯಾವನ್ ನಮ್ಮ ಬೀಟ್ ಪೊಲೀಸ್ ಸಿಬ್ಬಂದಿನೂ ಕೂಡ ಮನೆಗೆ ಕಾರ್ಯಕ್ರಮಗಳು ಏನದಾವೆ ಅಲ್ಲಿ ಹೋಗಿ ನಾವು ಅದನ್ನೇ ಹೇಳ್ತೀವಿ. ಏನು ಅಂತಂತಂದರೆ ಸುರಕ್ಷತೆ ಏನು, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸ್ ಇಲಾಖೆ ಇತ್ತು ಅಂತಂತಂದರೆ ಮನೆ ಆಗಿರ್ಬೋದು, ತೋಟ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ CCTVಗಳ ಅತಿ ಅವಶ್ಯಕತೆ ಇದೆ. ಹಾಗಾಗಿ ಸಾರ್ವಜನಿಕರಾಗಿರ್ಬೋದು, ಅಂಗಡಿ ಮುಗ್ಗಟ್ಟಾಗಿರ್ಬೋದು, ಸ್ಕೂಲು, ಕಾಲೇಜಸ್ಸು, ದೇವಸ್ಥಾನಗಳು, ಯಾರಿಗೆ ಶಕ್ತಿ ಇದೆ ಡೆಫಿನೆಟ್ಲಿ ದೇ ಶುಡ್ ಪುಟ್ ದ CCTVs. ಅದು ನೈಟ್ ವಿಷನ್ CCTVsನ್ನೇ ಜಿಲ್ಲಾ ಪೊಲೀಸ್ ಇಂತಿಂಥ ಪ್ರಕರಣ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಸೊ ವಿ ಆರ್ ಹೋಪ್ಫುಲ್ಲು, ನೋಡೋಣ. ಡೆಫಿನೆಟ್ಲಿ ಚಾಲೆಂಜ್ ಸರ್ ಇದು ವೈಡ್ ಆಗಿರುವಂಥ ದೇವಸ್ಥಾನ ಸುರಕ್ಷತೆ ನೆಗ್ಲಿಜೆನ್ಸಿ ಮೇಲೆ ಕೊಡ್ತೀರಾ, ಏನಂತ ಕೊಡ್ತೀರಾ? CC ಕ್ಯಾಮ್ರಾ 27ಕ್ಕೆ ಹೌದು, CCTV 27ಕ್ಕೆ ಆಫ್ ಆಗಿದೆ. ಯಾವ ಕಾರಣಕ್ಕೆ ಆಫ್ ಆಗಿದೆ, ಏನಾಗಿದೆ ನೋಡೋಣ. ಆಲ್ ದೋಸ್ ಆರ್ ಮ್ಯಾಟ್ರ್ ಆಫ್ ದ ಇನ್ವೆಸ್ಟಿಗೇಷನ್ನು. ಅವತ್ತಿನ ದಿನ ಇಲ್ಲೊಂದು 10-11 ಜನನೂ ಮಲಗಿದ್ದಾರೆ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ದಲ್ಲಿ ಹಲವಾರು
ಪ್ರಶ್ನೆಗಳಿರ್ತವೆ, ಉತ್ತರಗಳನ್ನು ಹುಡುಕುವ ಒಂದು ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಸೊ ಲೆಟ್ ಅಸ್ ಸಿ, ವಿ ಆರ್ ಹೋಪ್ಫುಲ್ ಆ್ಯಂಡ್ ವಿ ಆರ್ ಕಾನ್ಫಿಡೆಂಟ್ ಆನ್ ಅವರ್ ಪೊಲೀಸ್ ಟೀಮು ಪ್ರಯತ್ನ ಇವಾಗ ಮಾಡ್ತೀವಿ. ಯಾರಿಗೆ ಬಂಧಿಸಿಲ್ಲ ಸರ್? ಥ್ಯಾಂಕ್ ಯು.